ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದು ನಿಜವಾದ ಹಾವಲ್ಲ, ಡಮ್ಮಿ ಹಾವು. ಡಮ್ಮಿ ಅವನ ಕುತ್ತಿಗೆ ಹಾಕೊಂಡು ಯಾಕ್ರಿ ಸುತ್ತಾಡ್ತಾ ಇದ್ದೀರಾ? ಅದಾ, ನನ್ಗೊಂದು ಆಡಿಷನ್ ಇತ್ತು ಅಂತ ಹೋಗಿದ್ನಲ್ಲ, ನಾಗಿನಿ ಪಾತ್ರ ಸಿಕ್ಕಿತ್ತು. ಅದನ್ನ ನಾನ್ ಕುತ್ತಿಗೆಗೆ ಹಾಕೊಂಡು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋಣ ಅಂತ ದಾರಿ ತಗೊಂಡ್ ಬಂದೆ. ಇನ್ನೇನ್ ಮತ್ತೆ ನಾಳೆ ನಾಡಿದ್ದು ಕರಿಬಹುದು ಅನ್ಸತ್ತೆ. ಅದಕ್ಕೆ ಇದನ್ನ ಹಾಕೊಂಡು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆಕ್ಟಿಂಗ್ ಮಾಡಿ ತೋರ್ಸೋಣ ಅಂತ ಅನ್ಬಿಟ್ಟೆ ತಂದಿದೀನಿ. ಇದು ನಿಜವಾದ ಹಾವಲ್ಲ, ಡಮ್ಮಿ ಹಾವೇ. ಮುಟ್ ನೋಡಿ. ಡಮ್ಮಿ ಹಾವೇನೆ ಈ ರೇಂಜಿಗೆ ಹೆದರ್ಕೋತಾ ಇದೀರಲ್ಲ, ಇನ್ ನಿಜವಾದ ಹಾವೇನಾದ್ರೂ ಬಂದ್ಬಿಟ್ರೆ ಏನ್ ಮಾಡ್ತೀರಾ ನೀವೆಲ್ಲ? ಮಾಲಿನಿ ಅವ್ರೆ, ಬಂದ್ಬಿಟ್ರೆ ಅಲ್ಲ ರೀ, ಆಲ್ರೆಡಿ ಬಂದಾಯ್ತು. ಏನ್ ಹೇಳ್ತಾ ಇದ್ದೀರಾ? ಹಾವು ಬಂದಿದ್ದು ಆಯ್ತು, ಹಾಲ್ ಕುಡ್ದಿದ್ದು ಆಯ್ತು. ಎಲ್ಲಿದೆ? ಅಯ್ಯೋ, ಇಲ್ಲೇ ಇದೆ. ಇಲ್ಲೇ ನಮ್ಮ ಮನೆಯೊಳಗೆ ರೇಖಾ ಮೇಡಮ್ ಅವ್ರ ತರ ಮುತ್ ಮುತ್ತಾಗಿ ಓಡಾಡ್ತಾ ಇದೆ. ರೀ, ನಮ್ಮನ್ನೇ ಹೆದರ್ಕೋತೀರ ಅಂತ ಹೇಳಿ ನೀವೇ ಹೆದರ್ಕೋತೀರಲ್ರಿ. ಅಲ್ಲ ಗೌಡ್ರೆ, ಡಮ್ಮಿ ಹಾವ್ ಅಂದ್ಬಿಟ್ಟು ನಾನ್ ಧೈರ್ಯವಾಗಿದ್ದೆ. ಇವಾಗ ನಿಜವಾದ ಹಾವೇ ಬಂದಿದೆ ಅಂತಿದ್ದೀರಲ್ಲ, ಭಯ ಆಗಲ್ವಾ? ಹೌದೌದು, ಭಯ ಆಗೇ ಆಗತ್ತೆ. ಬಂತ್ ನೋಡಿ ಇಲ್ಲಿ ಬುಸ್. ಇಲ್ಲೇ ಇದೆಯೋ? ಇಲ್ಲೆಲ್ಲಿದೆ? ಎಲ್ಲಿದೆ? ಇಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ಮಾಲಿನಿ ಅವ್ರೆ, ಆದ್ರೆ ಮನೆ ಹೊರಗಿಂದ ಒಳಗಡೆ ಹಾವು ಬಂದಿದೆ ಅಂತ ಅನ್ಸುತ್ತೆ. ಇಲ್ಲೇ ಎಲ್ಲೋ ಇರ್ಬೇಕು ಅಂತ ಡೌಟ್. ಅಯ್ಯಯ್ಯೋ, ಮನೇಲೆ ಹಾವಿದ್ಯಾ? ಮತ್ತೆ ಇಲ್ಲಿ ಹೆಂಗಪ್ಪ ಇರೋದು ನಾವು? ನಾವು ಅದ್ರ ಜೊತೆ ಹಾಲು ಕುಡ್ಕೊಂಡು ಆಟ ಆಡ್ಕೊಂಡಿರೋದು. ಸುಮ್ನೆ ಇರ್ರಿ ಗೌಡ್ರೆ, ತಮಾಷೆ ಸಾಕು. ಈ ಮನೇಲೆ ಹಾವಿದೆ ಅಂದ್ರೆ ಇಲ್ಲಿರೋದಕ್ಕಂತೂ ಆಗಲ್ಲ. ನಾನ್ ಮತ್ತೆ ಹೊರಗೆ ಹೋಗ್ಬಿಟ್ಟು. ಅಯ್ಯೋ ಮಾಲಿನಿ, ಹೊರಗಡೆಯಿಂದ ಬಂದಿದ್ದೀರಾ ತಾನೆ? ನೋಡಿ, ನೀವೊಬ್ರೆ ಹೊರಗಡೆ ಹೋಗೋದಕ್ಕಿಂತ ನಮ್ಗಳ ಜೊತೆ ಇರೋದೇ ಸೇಫು. ಹೂ ಮಾಲಿನಿ ಅವ್ರೆ, ನಾವೆಲ್ರೂ ಜೊತೆಗಿದೀವಿ ತಾನೆ, ಅಷ್ಟೊಂದು ಎದ್ರುಕೋಬೇಡಿ, ನಮಗೂ ಭಯ ಆಗುತ್ತೆ. ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಗುಲಾಬಿ, ನೀವು ಬನ್ನಿ ಪ್ಲೀಸ್. ಓ ನಡೀರಿ, ಆಯ್ತು. ಮಾಲಿನಿ ಮೇಡಮ್ ಅವರೇ, ನಿಮ್ ಕಬೋರ್ಡ್ ಅಲ್ಲಿ ಹಾವಿದ್ರು ಇರ್ಬೋದು. ಸುಮ್ನೆ ಇರ್ರಿ ಸಾಕು ಬುಸ್. ರೀ, ಮೊದ್ಲು ಇದನ್ನ ತೆಗ್ದು ಎಲ್ಲಾದ್ರೂ ಹಾಕಿ, ನನಗೆ ಭಯ ಆಗ್ತಿದೆ. ಏನಾಗಪ್ಪ, ಏನಾಗ್ಯಾ ಗೂಗ್ಯಾ? ಪಟಕ್ ಪಟಕ್, ಲಟಕ್ ಲಟಕ್ ಪಟಕ್ ಪಟಕ್ ಕಟಕ್, ಲಟಕ್ ಪಟಕ್. ಅಮ್ಮಿ, ನಾವು ಮಲ್ಗಿರೋದ್ ನೋಡ್ಕೊಂಡು ಮನೆ ಒಳಗಡೆ ಹಾವು ಸೇರ್ಕೊಂಡ್ಬಿಟ್ಟಿದೆ. ಅದ್ ಹೆಂಗ್ರಿ ಬರುತ್ತೆ? ನಾವ್ ಮಲಗೋ ತನಕ ಇಲ್ಲೇ ಕೂತಿದ್ವಲ್ಲ. ಮೋಸ್ಟ್ಲಿ ನಾವೆಲ್ಲರೂ ಮಲಗಿದ್ಮೇಲೆ ಬಂದಿರ್ಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ಇಲ್ಲಿ ಬಂದ್ ಯಾಕೆ ಶಬ್ದ ಮಾಡುತ್ತೆ? ನಾನ್ ಬಂದಿದ್ದೀನಿ, ಎದ್ದೇಳಿ ಎದ್ದೇಳಿ ಅಂತ ಹೇಳೋದಕ್ಕ? ರೀ ಮಾಲಿನಿ, ಆತರ ಎಲ್ಲ ಏನೂ ಇಲ್ಲ ಕಣ್ರಿ, ಅದೇನೋ ಬೇರೆ ಶಬ್ದ ಅಂತ ಅನ್ಸುತ್ತೆ. ಇನ್ನೊಂದ್ಸಲ ಮಾಡ್ಲಿ ಇರಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳೋಣ. ಇಲ್ಲ ಗುಲಾಬಿ, ಹಾವು ನೋಡ್ದ್ಯಾ? ನೋಡು, ನಾನ್ ಇದೀನಿ ಅಂತ ಸೂಚನೆ ಕೊಡ್ತಾ ಇದೆ. ಅಯ್ಯೋ ಅನು ಅಕ್ಕ, ನನ್ಗೂ ಅದೇ ಡೌಟ್ ಬರ್ತಿರೋದು. ಈ ಹಾವು ಹೇಗ್ ಬಂತು, ಯಾಕೆ ಬಂತು ಅಂತ ಗೊತ್ತಾಗ್ತಿಲ್ಲ. ಮತ್ತಿನ್ಯಾಕ್ ಬರುತ್ತೆ ಹೇಳಿ? ನಾವಿಟ್ಟಿರೋ ಹಾಲು ಅದಕ್ಕೆ ಸಾಕಾಗಿರಲ್ಲ. ಮತ್ತೆ ಹಾಲು ಕುಡಿಯೋಣ ಅಂತ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಈ ವಿಚಾರ ಮೊದ್ಲೇ ಗೊತ್ತಿದ್ರೆ ಬಟ್ಲ ಹಾಲಿಡೋ ಬದಲು ಒಂದು ಹಂಡೆ ಹಾಲು ಇಟ್ಬಿಡ್ತಿದ್ವಿ. ರೀ, ಹೋಗ್ರಿ, ಬಟ್ಲಲ್ಲಿ ಹಾಲಿದೆಯೋ ನೋಡ್ಕೊಂಡ್ ಬನ್ನಿ. ಬಟ್ಲಲ್ಲಿ ಹಾಲಿದೆಯೋ ಇಲ್ವೋ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ದು, ಹಾಲು ಕುಡ್ಕೊಂಡ್ ಬನ್ನಿ ಅಂತ ಹೇಳಿಲ್ಲ. ಹೋಗ್ರಿ, ಸುಮ್ನೆ ಹೋಗ್ರಿ. ಆಶೀರ್ವಾದ ಮಾಡಿ. ಅಯ್ಯೋ ಹೋಗ್ರಿ ಗೌಡ್ರೆ. ಏನ್ರಿ? ಬಟ್ಲಲ್ಲಿಟ್ರು ಹಾಲು ಹಾಗೆ ಇದೆ,
ಅಂದ್ಮೇಲೆ ಹಾವು ಮನೆಗ್ ಬಂದಿಲ್ಲ, ಹಾಲು ಕುಡ್ದಿಲ್ಲ ಅನ್ಸುತ್ತೆ. ಸುಮ್ನೆ ನಾವು ಭಯ ಪಟ್ಬಿಟ್ವಿ. ಅಮ್ಮಿ ಸುಮ್ನೆ ನಿಂತ್ಕೊ, ಮೊದ್ಲೇ ಭಯ ಆಗ್ತಿದೆ. ಕೊಡ್ತೀನಿ ನೋಡೊಂದು. ಓ ನನ್ಗೆ ಕೊಡ್ತೀರಾ? ನಿಮಗೆ ನನ್ಗೆ ಕೊಟ್ಬಿಡ್ತೀನಿ ಅಂತೀರಾ?